ಸಿಎಂ ಮತ್ತು ಗವರ್ನರ್ ನಡುವೆ ತೀವ್ರಗೊಳ್ತಾ ಇದೆ ಪ್ರಾಸಿಕ್ಯೂಷನ್ನ ಫೈಟ್. ಕಾನೂನು ಸಂಘರ್ಷ ಅಷ್ಟೇ ಅಲ್ಲ, ದೆಹಲಿ ಮಟ್ಟದಲ್ಲೂ ಕೂಡ ಹೋರಾಟಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿ ಭವನ ಕದ ತಟ್ಟಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ರಾಷ್ಟ್ರಪತಿಗಳಿಗೂ ಕೂಡ ಈ ಸಂಬಂಧಿತವಾಗಿ ದೂರನ್ನ ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿಕೊಂಡಿದೆ. ನಾಳೆ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸೋದಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಇಂಡಿ ಕೂಟದ ವಿಶ್ವಾಸವನ್ನು ಕೂಡ ಪಡೆದುಕೊಳ್ಳುವ ಪ್ರಯತ್ನಗಳಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಕಾನೂನಾತ್ಮಕ ಹೋರಾಟದ ಜೊತೆಗೆ ರಾಷ್ಟ್ರಪತಿ ಭವನಕ್ಕೂ ಕೂಡ ಹೋಗಬೇಕು ಅನ್ನುವಂತಹ ನಿರ್ಧಾರ, ಇದರಿಂದ ಆಗಬಹುದಾದ್ದೇನು? ಈಗ ಹೋರಾಟಕ್ಕೆ ಯಾವೆಲ್ಲ ಆಯ್ಕೆಗಳಿದಾವೆ ಎಲ್ಲ ಆಯ್ಕೆಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಒಂದು ಕಾನೂನು ಸಮರ, ಇನ್ನೊಂದು ರಾಜಕೀಯ ಸಮರಕ್ಕೂ ಕೂಡ ಮುಂದಾಗ್ತಾ ಇದೆ. ರಾಜಕೀಯ ಸಮರ ರಾಜ್ಯದಲ್ಲೂ ಕೂಡ ಮಾಡುವಂಥದ್ದು ಬಿಜೆಪಿ ಜೆಡಿಎಸ್ ವಿರುದ್ಧ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಎನ್ಡಿಎ ವಿರುದ್ಧ ಬಿಜೆಪಿ ವಿರುದ್ಧ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಸಭೆ ನಡೀತು. ಹಲವು ವಿಚಾರಗಳ ಚರ್ಚೆ ಆಗಿದೆ. ಮುಖ್ಯವಾಗಿ ರಾಷ್ಟ್ರಪತಿಗಳಿಗೂ ಕೂಡ ದೂರು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರು ಕೊಡಬೇಕು ಅನ್ನುವಂಥ ತೀರ್ಮಾನ ಕೂಡ ಆಗಿರುವಂತದ್ದು. ಈ ಕಾನೂನು ಸಮರ ನೋಡಿಕೊಂಡು ಆ ಒಂದು ತೀರ್ಮಾನಕ್ಕೆ ಬರ್ತಾರೆ. ರಾಷ್ಟ್ರಪತಿಗಳಿಗೆ ಏನ್ ದೂರು ಕೊಡ್ತಾರೆ ಅಂದ್ರೆ, ರಾಜ್ಯಪಾಲರು ರಾಜ್ಯದಲ್ಲಿ ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ರಾಜಕೀಯ ಪ್ರೇರಿತ ತೀರ್ಮಾನಗಳನ್ನ ತೆಗೆದುಕೊಳ್ತಿದ್ದಾರೆ, ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ, ಈ ಪ್ರಾಸಿಕ್ಯೂಷನ್ ಕೂಡ ಇಲ್ಲಿಗಲ್ ಆಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತಹ ಒಂದು ಮನವಿಯನ್ನು ಇಟ್ಕೊಂಡು ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರು ಕೊಡೋದಕ್ಕೂ ಕೂಡ ಚರ್ಚೆ ಆಗಿರುವಂತದ್ದು. ಈ ವಾರ ಅಥವಾ ಮುಂದಿನ ವಾರ ಆ ಒಂದು ರಾಷ್ಟ್ರಪತಿಗಳ ಭೇಟಿಗೆ ಮುಂದಾಗ್ತಾರೆ. ಮೊದಲು ಅಪಾಯಿಂಟ್ಮೆಂಟ್ ಪಡ್ಕೊಂಡು ಅನಂತರ ಭೇಟಿಗೆ ಮುಂದಾಗುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇನ್ನು ಇಂಡಿಯಾ ಒಕ್ಕೂಟದ ವಿಶ್ವಾಸವನ್ನು ಕೂಡ ಗಳಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕು, ಬಿಜೆಪಿಯ ಮುಖವಾಡವನ್ನ ಕಳಿಸಿ ಇಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ನಿನ್ನೆ ಖರ್ಗೆ ಅವರ ನೇತೃತ್ವದ ಸಭೆಯಲ್ಲಿ ಬಂದಿರುವಂತದ್ದು. ಬಿಜೆಪಿ ಅವರು ಕೂಡ ರಾಜಕೀಯ ಪ್ರೇರಿತವಾದಂತಹ ಒಂದು ನಡೆಯನ್ನು ಇಡ್ತಾ ಇದ್ದಾರೆ, ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಇದಕ್ಕೆ ಇಂಡಿಯಾ ಒಕ್ಕೂಟದ ವಿವಿಧ ಪಕ್ಷಗಳ ಸಪೋರ್ಟ್ ಬೇಕು. ಆ ಸಪೋರ್ಟ್ ಅನ್ನ ಪಡೆದುಕೊಳ್ಳೋ ನಿಟ್ಟಿನಲ್ಲೂ ಸದ್ಯದಲ್ಲೇ ಎಐಸಿಸಿ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟದ ಸದಸ್ಯರನ್ನ ಕರೆಸಿ ಒಂದು ಸಭೆ ಮಾಡಿ ಬಿಜೆಪಿ ಎನ್ಡಿಎ ವಿರುದ್ಧ ಹೋರಾಟಕ್ಕೆ ಯಾವ ರೀತಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಕೈಗೊಳ್ಳುವ ನಿಟ್ಟಿನಲ್ಲಿ ಆ ಒಂದು ಕೆಲಸಕ್ಕೂ ಕೂಡ ಚಾಲನೆ ಕೊಡೋದಕ್ಕೆ ತೀರ್ಮಾನ ಆಗಿರುವಂತದ್ದು. ಒಂದು ರಾಜಕೀಯ ಸಮರ ಜೊತೆಗೆ ಕಾನೂನು ಸಮರವನ್ನು ಕೂಡ ಮುಂದುವರಿಸಿಕೊಂಡು ಹೋಗಿ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ಚರ್ಚೆಯು ಕೂಡ ಕಾಂಗ್ರೆಸ್ ವಲಯದಲ್ಲಿ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂಗೆ ಕಾನೂನು ಸಂಘರ್ಷದ ಅನಿವಾರ್ಯತೆ ಈಗ ಮೂಡಿದೆ. ಸಿಎಂ ವಿರುದ್ಧ ಮೂವರು ದೂರುದಾರರು ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ದಾಖಲೆ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ದೂರುದಾರರು ಮುಂದಾಗಿದ್ದಾರೆ. ನಿನ್ನೆ ರಾಜ್ಯಪಾಲರಿಂದ ಹಿಂಬರಹ ಪಡೆದಿದ್ದಾರೆ ದೂರುದಾರರು. ತಮ್ಮ ಒಂದು ಖಾಸಗಿ ದೂರುಗಳನ್ನು ದಾಖಲು ಮಾಡಿದ್ರು. ಈ ದೂರಿಗೆ ಸಂಬಂಧಿತವಾಗಿ ಅವರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಕೂಡ ಕೋರಿದ್ರು. ಹಲವಾರು ದಾಖಲೆಗಳನ್ನು ಕೂಡ ಕೊಟ್ಟಿದ್ರು. ಈಗ ದಾಖಲೆ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ದೂರುದಾರರಿಂದ ಕೋರ್ಟ್ ಮೊರೆ ಏನು? ಕೋರ್ಟ್ನಲ್ಲಿ ಖಾಸಗಿ ದೂರು ಸಲ್ಲಿಕೆ ಮಾಡಿದ್ದ ಮೂವರು ದೂರುದಾರರು ಅವರು ಮೊದಲನೇದಾಗಿ ಅಬ್ರಹಾಂ ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟಿದ್ರು. ಆನಂತರ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿದ್ರು. ಅಬ್ರಹಾಂ, ಸ್ನೇಹಮಹಿ ಕೃಷ್ಣ ಮತ್ತು ಪ್ರದೀಪ್ರಿಂದ ಈ ಮೂವರು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರು. ಪ್ರಾಸಿಕ್ಯೂಷನ್ ಅನುಮತಿ ಪ್ರತಿಯನ್ನ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ದೂರುದಾರರು ಮುಂದಾಗ್ತಾ ಇದ್ದಾರೆ. ತಮ್ಮ ಬಳಿ ಇರ್ತಕ್ಕಂತಹ ದಾಖಲೆಗಳೇನು, ಈ ವಿಷಯವಾಗಿರುವಂತಹ ಆರೋಪ ಏನು ಅಂತ ಈವರೆಗೂ ಯಾವ ದೂರುದಾರರಿಂದಲೂ ಕೂಡ ಸಹ ಲೋಕಾಯುಕ್ತಕ್ಕೆ ಅಪ್ರೋಚ್ ಅನ್ನ ಮಾಡಿಲ್ಲ, ಲೋಕಾಯುಕ್ತಕ್ಕೆ ನೇರ ಅಪ್ರೋಚ್ ಮಾಡಿಲ್ಲ. ಹೀಗಾಗಿ ಪಿಸಿ ಆಕ್ಟ್ನಲ್ಲಿ ಲೋಕಾಯುಕ್ತ ಪೊಲೀಸರು ಇನ್ನೂ ವಿಚಾರಣೆಯನ್ನು ಕೈಗೆತ್ತಿಕೊಂಡಿಲ್ಲ. ಯಾರಾದರೂ ಒಬ್ಬರು ಲೋಕಾಯುಕ್ತಕ್ಕೆ ಸಂಪರ್ಕ ಮಾಡಿದರೆ ಅದನ್ನು ತೆಗೆದುಕೊಳ್ತಿದ್ರು. ಆಗಸ್ಟ್ 21ಕ್ಕೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರಿನ ಆದೇಶವನ್ನು ನೀಡಿರುವಂತಹ ಕೋರ್ಟ್ 21ನೇ ತಾರೀಕಿಗೆ ಅದು ವಿಚಾರಣೆಗೆ ಬರುತ್ತೆ. ಕೋರ್ಟ್ ಕೂಡ ಕ್ರಮ ಕೈಗೊಳ್ಳಲು ಪಿಸಿ ಆಕ್ಟ್ 17A ಅಡಿ ಸಮಕ್ಷಮ ಪ್ರಾಧಿಕಾರದ ಅನುಮತಿ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದೆ. ಈ ಹಿನ್ನೆಲೆಯಲ್ಲಿ ಅವರು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ಗೆ ತಮ್ಮ ದಾಖಲೆಗಳನ್ನ ಕೊಡ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಮೂವರು ದೂರುದಾರರು ಕೋರ್ಟ್ಗೆ ಹೋಗಿ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾರೆ. ಆ ನಂತರದ ಪ್ರೊಸೀಜರ್ಗಳು ಏನಾಗುತ್ತೆ?
ದಿವ್ಯಾ, ಯಾವುದಾದ್ರೂ ಸರ್ಕಾರಿ ಅಂದ್ರೆ ಸರ್ಕಾರಿ ಅಧಿಕಾರಿಯ ಮೇಲೆ ಅಂದ್ರೆ ಅದು ಡಿ ಗ್ರೂಪ್ ದರ್ಜೆಯ ನೌಕರನಿಂದ ಹಿಡಿದು ಮುಖ್ಯಮಂತ್ರಿಯವರೆಗೂ ಕೂಡ ಒಂದು FIR ಅನ್ನ ದಾಖಲು ಮಾಡಬೇಕು, ಅವ್ರ ಮೇಲೆ ವಿಚಾರಣೆಯನ್ನ ಮಾಡಬೇಕು ಅಂತ ಆದಂತಹ ಪಕ್ಷದಲ್ಲಿ ಸಕ್ಷಮ ಪ್ರಾಧಿಕಾರ, ಕಾಂಪಿಟೆಂಟ್ ಅಥಾರಿಟಿ ಯಾರಿರ್ತಾರೋ ಅವರಿಂದ ಪರ್ಮಿಷನ್ ಅನ್ನ ಪಡೆದುಕೊಳ್ಬೇಕು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಯ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕಾಗಿರೋದ್ರಿಂದ, ಅವ್ರ ಮೇಲೆ ವಿಚಾರಣೆಯನ್ನು ನಡೆಸಬೇಕಿರೋದ್ರಿಂದ ಇಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಬಂದು ಗವರ್ನರ್, ರಾಜ್ಯಪಾಲರು. ಹೀಗಾಗಿಯೇ ಗವರ್ನರ್ ಈ ಒಂದು ಮೂಢ ಅಕ್ರಮದಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ, ವಿಚಾರಣೆಯನ್ನು ನಡೆಸಬಹುದು ಅಂತ ಹೇಳಿದ್ದಾರೆ. PC ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A ಅಡಿ ಪೊಲೀಸರಿಗೆ ಒಂದು ನಿರ್ದೇಶನವನ್ನು ನೀಡಿದ್ದಾರೆ, ವಿಚಾರಣೆಯನ್ನು ನಡೆಸಬಹುದು ಅಂತೇಳಿ. ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ TJ ಅಬ್ರಹಾಂ ಸೇರಿದಂತೆ ಕೆಲವರು ದೂರನ್ನು ಕೊಟ್ಟಿದ್ದಾರೆ. ಆದರೆ ಈ ಸ್ಯಾಂಕ್ಷನ್ ಅನ್ನು ಪಡೆದುಕೊಳ್ಳೋದಕ್ಕೆ ಯಾರು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಈವರೆಗೂ ಕೂಡ ಗವರ್ನರ್ಗೆ ಅಪ್ರೋಚ್ ಅನ್ನ ಮಾಡಿಲ್ಲ, ಖಾಸಗಿ ವ್ಯಕ್ತಿಗಳು ಇಲ್ಲಿ ಅಪ್ರೋಚ್ ಅನ್ನ ಮಾಡಿದ್ರು. ಹೀಗಾಗಿಯೇ ಈ ಪ್ರಕರಣ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿವಿಲ್ ದೂರು ದಾಖಲಾಗಿರೋದ್ರಿಂದ ಸ್ನೇಹಮಯಿ ಕೃಷ್ಣ ಅವರ ದೂರು ಇದೇ ತಿಂಗಳ 20ನೇ ತಾರೀಕು ಒಂದು ಆದೇಶಕ್ಕೆ ಇದೆ. ಹೀಗಾಗಿ ಅವತ್ತು ಇವರು ಈಗಾಗಲೇ ಗವರ್ನರ್ ಇಂದ ಪಡೆದುಕೊಂಡಿರ್ತಕ್ಕಂತಹ ಈ ಒಂದು ಸ್ಯಾಂಕ್ಷನ್ ಪ್ರತಿಯನ್ನ ಕೋರ್ಟ್ಗೆ ಕೊಡಬಹುದು. ಆ ಮುಖಾಂತರ ಕೋರ್ಟ್ ಅಲ್ಲಿ ಒಂದು PCR ಅನ್ನ ರೆಫರ್ ಮಾಡಿ ತನಿಖೆಯನ್ನು ನಡೆಸಿ ಅನ್ನೋ ನಿಟ್ಟಿನಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ಕೊಡಬಹುದು. ಇಲ್ಲವಾದಲ್ಲಿ ಇನ್ನೊಂದು ಆಯ್ಕೆ ಇದೆ, ಅದು ಕೋರ್ಟೇ ನೇರವಾಗಿ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಅಂದ್ರೆ ಕೋರ್ಟೇ ವಿಚಾರಣೆಯನ್ನು ಆರಂಭ ಮಾಡಬಹುದು. ಇಲ್ಲಿ ಈಗಾಗಲೇ ಆರೋಪ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಹೊರಡಿಸಬಹುದು, ದೂರುದಾರರಿಗೆ ಹೆಚ್ಚುವರಿ ನಿಮ್ಮ ಬಳಿ ದಾಖಲಾತಿ ಏನಿದೆಯೋ ಅದನ್ನು ಕೊಡಿ ಅಂತ ಕೇಳಬಹುದು. ಆ ಮುಖಾಂತರ ಕೋರ್ಟ್ ನಲ್ಲಿ ಟ್ರಯಲ್ ರೀತಿ ವಾದ ವಿವಾದಗಳು ನಡೆಯುತ್ತೆ. ಆ ಬಳಿಕ ಅಂತಿಮ ಆದೇಶವನ್ನ ಕೋರ್ಟ್ ಪ್ರಕಟ ಮಾಡಬಹುದು. ಈ ಎರಡು ಆಪ್ಷನ್ಗಳು ಕೋರ್ಟ್ನ ಮುಂದಿದೆ. ಹೀಗಾಗಿ ಈಗ 20ನೇ ತಾರೀಕು ಮತ್ತು 21ನೇ ತಾರೀಕು ಕೋರ್ಟ್ನಲ್ಲಿ ವಿಚಾರಣೆ ಇರೋದ್ರಿಂದ ಅಷ್ಟರ ಒಳಗಾಗಿ ಈಗ ಕೋರ್ಟ್ ರಾಜ್ಯಪಾಲರಿಂದ ಪಡೆದಿರ್ತಕ್ಕಂಥ ಹಿಂಬರಹವನ್ನ ನೀಡ್ತಾರೆ. ಆ ಬಳಿಕ ಕೋರ್ಟ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ದಿವ್ಯಾ, ಆದರೆ ಇಲ್ಲಿಯವರೆಗೂ ಲೋಕಾಯುಕ್ತಕ್ಕೆ ಈ ದೂರುದಾರರು ಅಪ್ರೋಚ್ ಮಾಡೇ ಇಲ್ವಾ, ಅಥವಾ ಒಬ್ರು ಅಪ್ರೋಚ್ ಮಾಡಿದ್ರೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡೋಕ್ಕೆ ಸಾಧ್ಯತೆಗಳಿರೋದಿಲ್ವಾ, ಹೇಗೆ? ದಿವ್ಯಾ, ಇಲ್ಲಿ TJ ಅಬ್ರಹಾಂ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಮೈಸೂರು ಲೋಕಾಯುಕ್ತದ ಅಧಿಕಾರಿಗಳು ರಾಜ್ಯಪಾಲರಿಗೆ ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಪರ್ಮಿಷನ್ ಅನ್ನ ಕೊಡಿ ಅಂತೇಳಿ ಗವರ್ನರ್ನ ಕೇಳಿಲ್ಲ. ಆದರೆ ದೂರುದಾರರೇ ನೇರವಾಗಿ ಖಾಸಗಿ ವ್ಯಕ್ತಿಯಾಗಿರೋದ್ರಿಂದ ಅವರೇ ಬಂದು ಗವರ್ನರ್ನ ಕೇಳಿದ್ದಾರೆ, ಇಲ್ಲಿ ಸ್ಯಾಂಕ್ಷನ್ಗೆ ಅವಕಾಶವನ್ನ ಕೊಡಿ, ಅವ್ರ ಮೇಲೆ ತನಿಖೆಯನ್ನು ನಡೆಸೋದಕ್ಕೆ ಪರ್ಮಿಷನ್ ಅನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳಿದ್ದಾರೆ. ಹೀಗಾಗಿ ಈಗ ನೇರವಾಗಿ ಇವರು ಈಗ ಲೋಕಾಯುಕ್ತಕ್ಕೆ ಹೋಗಿ FIR ಅನ್ನ ಮಾಡಿಸೋದಕ್ಕೆ ಬರೋದಿಲ್ಲ, ಅದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಕಾರಣ ಇಷ್ಟೇ, ಕೋರ್ಟ್ನಲ್ಲೂ ಕೂಡ PCR-ಗಳು 3 PCR-ಗಳು ದಾಖಲಾಗಿದ್ದಾವೆ. ಹೀಗಾಗಿ ಕೋರ್ಟು PCR ಅನ್ನ ದಾಖಲು ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಲೋಕಾಯುಕ್ತ ಪೊಲೀಸರಿಗೆ ಅಥವಾ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.